ಆರ್ಸಿಬಿ ವರ್ಸಸ್ ಪಂಜಾಬ್ ಕಿಂಗ್ಸ್ ರಣರೋಚಕ ಪಂದ್ಯಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಬಹಳ ಕುತೂಹಲದಿಂದ ಕ್ರೀಡಾಭಿಮಾನಿಗಳು ಕಾಯ್ತಾ ಇದ್ದಾರೆ. ಇನ್ನು ಬೆಂಗಳೂರು ನಗರದ ಕೆಲವು ಸ್ಥಳಗಳಲ್ಲಿ ಪೊಲೀಸ್ ಭದ್ರತೆಯನ್ನ ಒದಗಿಸಲಾಗಿದೆ. ಯಾಕಂದ್ರೆ ಆರ್ಸಿಬಿ ಏನಾದ್ರೂ ಟ್ರೋಫಿಯನ್ನ ಗೆದ್ರೆ ಇಲ್ಲಿ ಅಭಿಮಾನಿಗಳ ಸಂಭ್ರಮ ಎಷ್ಟರ ಮಟ್ಟಿಗೆ ಮುಗಿಲು ಮುಟ್ಟುತ್ತೆ ಅನ್ನೋದನ್ನ ಊಹೆ ಮಾಡೋದಕ್ಕೂ ಕೂಡ ಸಾಧ್ಯ ಇಲ್ಲ. ಸೊ ಹೀಗಾಗಿ ಪೊಲೀಸ್ ಭದ್ರತೆಯನ್ನ ಬೆಂಗಳೂರಿನ ಕೆಲ ನಗರಗಳಲ್ಲಿ ಒದಗಿಸಲಾಗ್ತಾ ಇರುವಂಥದ್ದು. ಸಂಭ್ರಮಾಚರಣೆ ಹದ್ದು ಮೀರದಂತೆ ಪೊಲೀಸರಿಂದ ಅಲರ್ಟ್ ಅನ್ನ ತೆಗೆದುಕೊಳ್ಳಲಾಗ್ತಾ ಇದೆ. ಎಚ್ಚರಿಕೆಯನ್ನ ವಹಿಸೋದಕ್ಕೆ ಕಮಿಷನರ್ ಬಿ ದಯಾನಂದ ಸೂಚನೆಯನ್ನ ಕೊಟ್ಟಿದ್ದಾರೆ. ಎಲ್ಲ ಡಿಸಿಪಿ ಹಾಗೂ ಎಸಿಪಿಗಳಿಗೆ ಕಮಿಷನರ್ ಸೂಚನೆಯನ್ನ ನೀಡಿದ್ದಾರೆ. ಸೆಲೆಬ್ರೇಷನ್ ವೇಳೆ ಯಾವುದೇ ಅವಘಡ ಆಗದಂತೆ ಎಚ್ಚರಿಕೆಯನ್ನ ವಹಿಸಬೇಕು ಅಂತ ಹೇಳಿ ಸೂಚನೆಯನ್ನ ನೀಡಲಾಗಿರುವಂಥದ್ದು. ಅಂಡ್ ಅಭಿಮಾನಿಗಳು ಕೂಡ ಇದನ್ನ ಕೊಂಚ ತಲೆಯಲ್ಲಿ ಇಟ್ಕೊಳ್ಬೇಕು. ಗೆದ್ರೆ ಎಲ್ಲರಿಗೂ ಕೂಡ ಖುಷಿ ಆಗುತ್ತೆ. ಆ ಸಂದರ್ಭದಲ್ಲಿ ಬೇರೆಯವರಿಗೆ, ನಮ್ಮಿಂದ ಬೇರೆಯವರಿಗೆ ತೊಂದರೆ ಆಗದಂತೆ, ಯಾವುದೇ ಅವಘಡಗಳು ನಡೆಯದಂತೆ ಎಚ್ಚರಿಕೆಯನ್ನ ವಹಿಸಬೇಕಾಗಿದೆ. ಕಾನೂನಿನ ಚೌಕಟ್ಟಿನಲ್ಲಿ ಸೆಲೆಬ್ರೇಷನ್ ಇರಬೇಕು ಅಂತ ಇತ್ತ ಕಮಿಷನರ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಅಭಿಮಾನದ ಹೆಸರಿನಲ್ಲಿ ಯಾವತ್ತಿಗೂ ಕೂಡ ಅತಿರೇಕದ ವರ್ತನೆಯನ್ನ ತೋರಿಸಬಾರದು. ಸೊ ಹೀಗಾಗಿ ಯಾವುದೇ ಅವಘಡಗಳು ಸಂಭವಿಸಬಾರ್ದು ಅಂತ ಹೇಳಿ ಈಗ ಮುಂಜಾಗ್ರತಾ ಕ್ರಮಗಳಾಗಿ ಪೊಲೀಸರು ಎಚ್ಚರಿಕೆಯನ್ನ ವಹಿಸಿದ್ದಾರೆ. ರಸ್ತೆ ತಡೆಯೋದಿರಬಹುದು ಅಥವಾ ಟೈರ್ಗೆ ಬೆಂಕಿ ಹಚ್ಚೋದು, ಆ ಸಂದರ್ಭದಲ್ಲಿ ವಾಹನಗಳನ್ನು ತಡೆಯೋದು, ಸಾರ್ವಜನಿಕರಿಗೆ ತೊಂದರೆ ಕೊಡೋದು, ಕುಡಿದುಬಿಟ್ಟು ತೊಂದರೆ ಕೊಡೋದು, ಶಾಂತಿ ಭಂಗ ಉಂಟು ಮಾಡೋದು, ಸೊ ಶಾಂತಿಯ ಭಂಗ ಉಂಟು ಮಾಡುವಂತಿಲ್ಲ ಅಂತ ಇಲ್ಲಿ ಎಚ್ಚರಿಕೆಯನ್ನ ವಹಿಸೋದಕ್ಕೆ ಕಮಿಷನರ್ ಬಿ ದಯಾನಂದ ಸೂಚನೆಯನ್ನ ಕೊಟ್ಟಿದ್ದಾರೆ. ಹೊಯ್ಸಳ ಮತ್ತು ಬೀಟ್ ಪೊಲೀಸರು ಹಾಗೂ ಆಯಾ ಠಾಣಾ ವ್ಯಾಪ್ತಿಯಲ್ಲಿ ಪೊಲೀಸರು ಮುನ್ನೆಚ್ಚರಿಕೆಯನ್ನ ವಹಿಸೋದಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್. 18 ವರ್ಷಗಳ ಕನಸು ನನಸಾಗುವಂತಹ ದಿನ ಇವತ್ತು ಬಂದೇ ಬಿಟ್ಟಿದೆ. ಇನ್ನೇನು ಕೌಂಟ್ ಡೌನ್ ಶುರುವಾಗಿದೆ ಆರ್ಸಿಬಿ ವರ್ಸಸ್ ಪಂಜಾಬ್ ಕಿಂಗ್ಸ್ ಫೈನಲ್ ಪಂದ್ಯಕ್ಕೆ. ಈ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಅಭಿಮಾನದ ಹೆಸರಲ್ಲಿ ಅತಿರೇಕದ ವರ್ತನೆಯನ್ನ ತೋರಬಾರದು ಅಂತ ಹೇಳಿ ಪೊಲೀಸರು ಹೈ ಅಲರ್ಟ್ ಆಗಿದ್ದಾರೆ. ಬೆಂಗಳೂರಿನ ಕೆಲವು ಸ್ಥಳಗಳಲ್ಲಿ ಬಿಗಿ ಪೊಲೀಸ್ ಭದ್ರತೆಯನ್ನ ಒದಗಿಸಲಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಹಾಗೆ ಕಮಿಷನರ್ ಇನ್ನು ಏನೆಲ್ಲ ಸೂಚನೆಯನ್ನ ಕೊಟ್ಟಿದ್ದಾರೆ ಅಂತ. ಇವತ್ತು ಸಂಜೆ 7:30ಕ್ಕೆ ಸರಿಯಾಗಿ ಅಹಮದಾಬಾದ್ನ ಸ್ಟೇಡಿಯಂ ಏನಿದೆ, ವಿಶ್ವದ ಅತಿ ದೊಡ್ಡ ಕ್ರೀಡಾಂಗಣ, ಆ ಒಂದು ಸ್ಟೇಡಿಯಂನಲ್ಲಿ ಇವತ್ತು ಆರ್ಸಿಬಿ ವರ್ಸಸ್ ಪಂಜಾಬ್ ನಡುವೆ ಒಂದು ಫೈನಲ್ ಪಂದ್ಯ, 2025 ಫೈನಲ್ ಪಂದ್ಯ. 9 ವರ್ಷಗಳ ಬಳಿಕ ಮತ್ತೊಮ್ಮೆ ಆರ್ಸಿಬಿ ಫೈನಲ್ಗೆ ಬಂದಿರುವಂತದ್ದು. ಹೀಗಾಗಿ ಈ ವರ್ಷದ ಪರ್ಫಾರ್ಮೆನ್ಸ್ ಅನ್ನ ನೋಡಿದಂತಹ ಸಂದರ್ಭದಲ್ಲಿ ಓವರ್ ಆಲ್ ಟೀಮ್ ಪರ್ಫಾರ್ಮೆನ್ಸ್ ತುಂಬಾ ಅದ್ಭುತವಾಗಿದೆ. ಹೀಗಾಗಿನೇ ಫೈನಲ್ಗೆ ಬಂದಿರುವಂತದ್ದು. ಅದೇ ರೀತಿಯಾಗಿ ಪಂಜಾಬ್ ಅನ್ನು ಕೂಡ ನಾವು ಕಡೆಗಣಿಸಬೇಕಿಲ್ಲ. ಮೊದಲ ಕ್ವಾಲಿಫೈಯರ್ ಪಂದ್ಯದಲ್ಲಿ ಪಂಜಾಬ್ ವಿರುದ್ಧ ಆರ್ಸಿಬಿ ಗೆದ್ದಿತ್ತು. ಆದ್ರೆ ಅವತ್ತು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರ್ತಾರೆ ಶ್ರೇಯಸ್ ಅಯ್ಯರ್, ಅದ್ಭುತವಾಗಿ ನಾವು ಆಡ್ತೀವಿ, ಕಂಬ್ಯಾಕ್ ಮಾಡ್ತೀವಿ, ನಾವು ಈ ದಿನವನ್ನ ಮಾತ್ರ ಸೋತಿದ್ದೇವೆ, ಯುದ್ಧವನ್ನ ಸೋತಿಲ್ಲ ಅನ್ನೋ ಒಂದು ಆಂಗಲ್ ಅಲ್ಲಿ ಅವ್ರು ಮಾತಾಡಿದ್ರು. ಅದಾದ್ಮೇಲೆ ಪಂಜಾಬ್ ಮುಂಬೈ ವಿರುದ್ಧವಾಗಿ ಅವರು ಅದ್ಭುತವಾಗಿ ಆಡಿದ್ರು. ಹೀಗಾಗಿ ಫೈನಲ್ಗೂ ಕೂಡ ದಾಪುಗಾಲಿಟ್ಟಿರುವಂತದ್ದು. ಇವತ್ತು 7:30ಕ್ಕೆ ಪಂದ್ಯ ಆರಂಭ ಆಗುತ್ತೆ. ಎಲ್ಲಾ ಕಡೆಗಳಲ್ಲೂ ಕೂಡ ಪೂಜೆ ಪುನಸ್ಕಾರ ಎಲ್ಲವೂ ಕೂಡ ನಡೀತಾ ಇರುವಂತದ್ದು. ಆರ್ಸಿಬಿ ಗೆದ್ದು ಬರ್ಲಿ, ಕಪ್ ಗೆಲ್ಲಿ ಅನ್ನೋ ಒಂದು ಆಶಾಭಾವನೆಯನ್ನ ಅಭಿಮಾನಿಗಳು ಇಟ್ಕೊಂಡಿದ್ದಾರೆ. ಇದರ ಹೊರತಾಗಿ ಇವತ್ತು ರಾತ್ರಿ ಆರ್ಸಿಬಿ ಗೆದ್ದಾದ ಮೇಲೆ ಸೆಲೆಬ್ರೇಷನ್ ಮಾಡಬೇಕು ಅನ್ನೋ ಒಂದು ಆಂಗಲ್ ನಲ್ಲಿ ಆರ್ಸಿಬಿ ಅಭಿಮಾನಿಗಳು ರಾಜ್ಯಾದ್ಯಂತ ಎಲ್ಲೆಲ್ಲಿ ಅಭಿಮಾನಿಗಳಿದ್ದಾರೆ, ಇಡೀ ಕರ್ನಾಟಕನೇ ಆರ್ಸಿಬಿ ಫ್ಯಾನ್, ಅದರಲ್ಲಿ ಎರಡು ಮಾತಿಲ್ಲ. ಇನ್ನು ವಿಶ್ವಾದ್ಯಂತ ಅಭಿಮಾನಿಗಳಿದ್ದಾರೆ. ಎಲ್ಲಾ ಕಡೆಗಳಲ್ಲೂ ಕೂಡ ಸೆಲೆಬ್ರೇಷನ್ ಇರುತ್ತೆ. ಇವತ್ತು ಅಸಲಿ ದೀಪಾವಳಿ ಇವತ್ತಿರುತ್ತೆ ಆರ್ಸಿಬಿ ಗೆದ್ದಾದ ಮೇಲೆ. ಹೀಗಾಗಿ ಬೆಂಗಳೂರಿನಲ್ಲಿ ಅಹಿತಕರ ಘಟನೆಗಳು ನಡೀಬಾರ್ದು. ಅಂದ್ರೆ ಸೆಲೆಬ್ರೇಷನ್ ಹೆಸರಿನಲ್ಲಿ ಮದ್ಯಪಾನ ಮಾಡಿಕೊಂಡು ಡ್ರೈವ್ ಮಾಡುವಂತದ್ದು, ಟೂ ವೀಲರ್ ನಲ್ಲಿ ಕೇಕೆ ಹಾಕುವಂತದ್ದು ಮತ್ತು ಸಾರ್ವಜನಿಕರಿಗೆ ಕಿರಿಕಿರಿ ಆಗುವಂತದ್ದು, ಇವೆಲ್ಲವನ್ನು ಕೂಡ ಮಾಡಿದಂತಹ ಸಂದರ್ಭದಲ್ಲಿ ಅವರ ವಿರುದ್ಧವಾಗಿ ಕ್ರಮ ತೆಗೆದುಕೊಳ್ಳೋದಕ್ಕೆ ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ. ಅಭಿಮಾನದ ಹೆಸರಲ್ಲಿ ಅತಿರೇಕದ ವರ್ತನೆಯನ್ನ ಯಾರೆಲ್ಲ ತೋರ್ತಾರೆ ಅಂತವರ ವಿರುದ್ಧವಾಗಿ ದೊಡ್ಡ ಮಟ್ಟದಲ್ಲಿ ಕ್ರಮವನ್ನು ತೆಗೆದುಕೊಳ್ಳಿ ಅಂತ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ರಸ್ತೆ ತಡೆಯೋದಾಗಿರ್ಬೋದು, ಟೈರ್ಗೆ ಬೆಂಕಿ ಹಚ್ಚೋದಾಗಿರ್ಬೋದು, ವಾಹನಗಳನ್ನು ತಡೆಯೋದಾಗಿರ್ಬೋದು, ಸಾರ್ವಜನಿಕರಿಗೆ ಕಿರಿಕಿರಿ ಮಾಡುವಂತದ್ದಾಗಿರ್ಬೋದು, ಇವೇನಾದ್ರು ಮಾಡಿದಂತಹ ಸಂದರ್ಭದಲ್ಲಿ ಹೊಯ್ಸಳ ಮತ್ತು ಬೀಟ್ ಪೊಲೀಸರು ಹೆಚ್ಚಿನ ರೀತಿಯಲ್ಲಿ ಓಡಾಡ್ತಾ ಇರ್ತಾರೆ. ಮತ್ತು ಕಂಪ್ಲೀಟ್ ಆಗಿ ಆಯಾ ಡಿಸಿಪಿಗಳಿಗೆ ಅಂದ್ರೆ 8 ವಿಭಾಗಗಳೇನಿದೆ, ಆ ಒಂದು ವಿಭಾಗಗಳ ಡಿಸಿಪಿಗಳಿಗೆ ಈಗಾಗಲೇ ಆ ಸೂಚನೆಯನ್ನ ನಗರ ಪೊಲೀಸ್ ಆಯುಕ್ತರು ಕೊಟ್ಟಿದ್ದಾರೆ.
ಆ ಒಂದು ಸೂಚನೆ ಆಧಾರದ ಮೇಲೆ ಎಲ್ಲರಿಗೂ ಕೂಡ ತಮ್ಮ ಸಿಬ್ಬಂದಿಗಾಗಲೇ ಖಡಕ್ ವಾರ್ನಿಂಗ್ ಅನ್ನು ಕೂಡ ಕೊಟ್ಟಿದ್ದಾರೆ ಹಿರಿಯ ಅಧಿಕಾರಿಗಳು, ಡಿಸಿಪಿಗಳು. ಹೀಗಾಗಿ ರಾತ್ರಿ ಏನಾದ್ರೂ ಪಂದ್ಯ ತಡವಾಗ್ಲಿ ಇಲ್ಲದೇ ಇರಲಿ ರೆಸ್ಟೋರೆಂಟ್ಗಳಿಗೆ ನಿಗದಿತ ಸಮಯಕ್ಕೆ ಕ್ಲೋಸ್ ಮಾಡಬೇಕು ಅನ್ನೋ ಸೂಚನೆಯನ್ನು ಕೊಟ್ಟಿದ್ದಾರೆ. ಪಬ್ಬು, ಕ್ಲಬ್, ರೆಸ್ಟೋರೆಂಟ್ಗಳು ಅವಧಿ ಮೀರಿ ಕೂಡ ಓಪನ್ ಆಗುವಂತಿಲ್ಲ. ಯಾಕಂತಂದ್ರೆ ಸೆಲೆಬ್ರೇಷನ್ ಮೋಡ್ ಏನಿರುತ್ತಲ್ಲ, ಹೀಗಾಗಿ ಪಬ್ ಕ್ಲಬ್ಗಳು ಕೂಡ ಹೌಸ್ಫುಲ್ ಆಗುವಂತಹ ಸಾಧ್ಯತೆ ಕೂಡ ಇರುತ್ತೆ. ಹೀಗಾಗಿ ಕಂಪ್ಲೀಟ್ ಆಗಿ ಏನು ಸ್ಕ್ರೀನಿಂಗ್ ಅನ್ನು ಏನ್ ಮಾಡ್ತಾರೆ, ಆ ಸ್ಕ್ರೀನಿಂಗ್ ಅನ್ನು ಮಾಡಿದಂತಹ ಸಂದರ್ಭದಲ್ಲೂ ಕೂಡ ಏನು ನಿಗದಿತ ಸಮಯ ಏನಿರುತ್ತೆ ಅದಕ್ಕೆ ಕ್ಲೋಸ್ ಮಾಡ್ಬೇಕಾಗುತ್ತೆ. ಇಲ್ಲದಿದ್ರೆ ಅವರ ವಿರುದ್ಧವಾಗೂ ಕೂಡ ಕೇಸ್ ದಾಖಲಾಗುವಂತಹ ಕೆಲಸ ಕೂಡ ಮಾಡಲಾಗುತ್ತೆ. ಒಟ್ಟಾರೆಯಾಗಿ ಸೂಕ್ತ ಮತ್ತು ಸುರಕ್ಷಿತವಾಗಿ ಸೆಲೆಬ್ರೇಷನ್ ಮಾಡಬೇಕು RCB ಗೆದ್ದಾದ್ಮೇಲೆ ಅನ್ನೋ ಒಂದು ಆಂಗಲ್ ನಲ್ಲಿ ಪೊಲೀಸರು ಕೂಡ ಸಾರ್ವಜನಿಕರಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಅದೇನಾದ್ರೂ ಆಗ್ಲಿ, ಇವತ್ತು RCB ಗೆದ್ದು ಬರ್ಲಿ, ಆದರೆ ಸೆಲೆಬ್ರೇಷನ್ ಯಾವುದೇ ಕಾರಣಕ್ಕೂ ಕೂಡ ಅತಿರೇಕಕ್ಕೆ ಹೋಗಬಾರದು ಮತ್ತು ಇತರರಿಗೆ ಕಿರಿಕಿರಿ ಆಗುವಂತಹ ನಿಟ್ಟಿನಲ್ಲೂ ಕೂಡ ಯಾವುದೇ ರೀತಿಯಲ್ಲೂ ಕೂಡ ಆಗಬಾರದು ಅನ್ನೋ ಒಂದು ಆಂಗಲ್ ನಲ್ಲಿ ಈ ರೀತಿಯಾದಂತಹ ಸೂಚನೆಯನ್ನ ನಗರ ಪೊಲೀಸ್ ಆಯುಕ್ತರು ಕೊಟ್ಟಿರುವಂತದ್ದು. ಹೀಗಾಗಿ ಎಲ್ಲಾ ಪೊಲೀಸರು ಕೂಡ ಆಯಾ ಒಂದು ಠಾಣಾ ವ್ಯಾಪ್ತಿಯಲ್ಲಿ ಫುಲ್ ಅಲರ್ಟ್ ಆಗಿರುವಂತದ್ದು. ಮಧು. ವಿಶ್ವನಾಥ್, ನಿಮ್ಮೆಲ್ಲ ಮಾಹಿತಿಗಾಗಿ